ಹಾಯ್ ನಾನು ವಿಶಾಲ್ ಫ್ರಮ್ KSK ಬ್ಲಾಗ್ ಇನ್ ಕನ್ನಡ. ಇವತ್ತಿನ ಅನ್ಬಾಕ್ಸಿಂಗ್ ಏನಂದರೆ ನೀವು ಗೆಸ್ ಮಾಡಿರ್ತೀರಾ, ಒಂದು ಫ್ಯಾಷನಬಲ್ RC ಕಾರ್ ಅಂತ ಇದನ್ನ ಕರೀತಾರೆ. ಆದರೆ ನಾವು ಇದನ್ನ ಕರೆಯೋದು ಹೇಗೆ ಅಂತ ಹೇಳ್ತೀವಿ ನೋಡಿ. ಆಲ್ರೆಡಿ ಪ್ಯಾಕಿಂಗ್ ಬಗ್ಗೆ ಹೇಳ್ಬೇಕು ಅಂದರೆ ಓಪನ್ ಮಾಡಿದ್ದೀವಿ, ಏಕೆಂದರೆ ಪ್ಯಾಕಿಂಗು ಭಯಾನಕವಾಗಿ ಮಾಡಿದರೆ ಯಾಕೆ ಬೇಗ ಟೇಪ್ ಎಲ್ಲ ಮಾಡೋದು ನೋಡ್ಬಿಟ್ಟು ಹೆಂಗೆ ಓಪನ್ ಮಾಡಬೇಕಪ್ಪ ಅಂತ ನೋಡಿ. ಈ ಕಡೆ ಓಪನ್ ಮಾಡೋದು, ಇದು ಓಪನೇ ಇಲ್ಲ. ಆಮೇಲೆ ಹೆಂಗೆ ಓಪನ್ ಮಾಡೋದು, ಇಲ್ಲಿ ಓಪನ್ ಮಾಡಿಲ್ಲ. ಆಮೇಲೆ ಈಗ ನೋಡಿ ಈ ಸಿಗುತ್ತೆ ನಿಮಗೆ. ಸಕ್ಕತ್ತಾಗಿ ಪ್ಯಾಕಿಂಗ್ ಮಾತ್ರ ಪ್ಯಾಕಿಂಗ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಹಾಗೆ ಹೇಳಿಲ್ಲ, ಏನು ಇಟ್ಕೊಟ್ಟಿದ್ರು ಒಳಗೆ ಇದ್ದೋ ಅಂತ ವೆಯ್ಟ್ ಇತ್ತು. ಇದೇ ಪ್ಯಾಕಿಂಗು ಬಬಲ್ ಪ್ಯಾಕಿಂಗ್ ಮಾಡಿದ್ದಾರೆ, ಬಬಲ್ ಪ್ಯಾಕಿಂಗ್ ಮುಂದೆ ಮಾತಾಡೋದಿಲ್ಲ. ಇದನ್ನು ನಾವು ಮೀಸೋ ಪರ್ಚೇಸ್ ಮಾಡಿದ್ವಿ. ಬರೀದಷ್ಟು ಇಬ್ಬರಿಗೆ ತಗೋಲ್ಲ ಅಂತ ಪ್ರತಿಯೊಂದು ನನಗೆ ತಿಳಿಸ್ಕೊಡ್ತೀನಿ ನೋಡಿ. ಬಾಕ್ಸಿಂಗ್ ಇದೆ, ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟ್ ತೊಗೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣಂತೆ, ಬನ್ನಿ. ನೋಡಿ ನಿಮಗೆ ಬಾಕ್ಸ್ ಸಿಗುತ್ತೆ, ನೋಡ್ತಿದ್ದೀರಾ. ಬಾಕ್ಸು ಕೂಡ ಚೆನ್ನಾಗಿದೆ, ಯಾಕೆಂದರೆ ಪ್ಯಾಕಿಂಗು ಅಷ್ಟು ನೀಟಾಗಿ ಮಾಡಿದ್ದಾರೆ. ಹಿಂಗೆ ಯಾರು ಕೊಟ್ಟಿದ್ದಾರೆ ಹಿಡ್ಕೊಂಡು ಬರ್ತಾರದೆ. ಒಟ್ಟಿನಾಗ ನೋಡಿದರೆ ವೆಯ್ಟ್ ಎಲ್ಲ ನೋಡಿದ್ರೆ ನಾವು ತಗೊಟ್ಟಿರೋ ಪ್ರೈಸ್ಗೆ ಆರಾಮಾಗಿ ತಗೋಬೋದು ಅಂತಲೇ ಹೇಳ್ಬೋದು. ಈಗ ಇದನ್ನ ಓಪನ್ ಮಾಡಿಬಿಡೋಣ. ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಇಲ್ಲೇ ಕೊಟ್ಟಿದ್ದಾರೆ, ಏನೋ ಸೋರ್ಸ್ ಕೊಂಡೋಗ್ಬಿಡ್ಬೇಕು. ಚಾರ್ಜಿಂಗ್ ಕೇಬಲ್, ಬ್ಯಾಟ್ರಿ ಇದೆ. ಬ್ಯಾಟ್ರಿ. ಈ ಬ್ಯಾಟ್ರಿ ನಿಮಗೆ 3.7 ವ್ಯಾಟ್ ಬ್ಯಾಟ್ರಿ, 500 mAh. ಇಷ್ಟು ನಿಂಗೇನಿಲ್ಲ ಬಾಕ್ಸಲ್ಲಿ. ಇಲ್ಲೇ ಕೊಟ್ಟಿದ್ದಾರೆ ಗೈಡ್ ಅಂತಾರಲ್ಲ, ಗೈಡ್ ಇಲ್ಲೇ ಕೊಟ್ಟಿದ್ದಾರೆ, ಯೂಸರ್ ಮೆನು ಎಲ್ಲ. ಈಗ ಇದನ್ನ ಓಪನ್ ಮಾಡೋಣ ಅಂತೆ, ಬನ್ನಿ. ನೋಡಿ ವೆಯ್ಟು ಹಂಗೆ ಇದೆ. ಬಿಲ್ಡ್ ಕ್ವಾಲಿಟಿ ನನಗೆ ನೋಡೋದ್ರ ಪ್ರಕಾರ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಓಪನ್ ಮಾಡ್ತಿದ್ದೀವಲ್ಲ, ನೀವೇನು ನೋಡ್ತೀರಾ ಗೊತ್ತಾಗುತ್ತೆ. ಶೆಲ್ಸ್ ಕೊಟ್ಟಿಲ್ಲ, ಒಂದು ಡಿಸಪಾಯಿಂಟ್ ಆಗಿದೆ. ವಾಚ್ ಆನ್ ಆಗ್ತಿದೆ, ಆಫ್ ಹೆಂಗೆ ಗುರು. ಇದನ್ನ ಓಪನ್ ಮಾಡೋದಂತೆ. ಓಪನ್ ಆಗಿದೆ. ವೆಯ್ಟ್ ಹೆಂಗಿದೆ, ಸಾಕಾಗೆ ಇದೆ. ವೆಯ್ಟ್ ಇದೆ ಅಂತ ಆರಾಮಾಗಿರ್ಬೋದು. ಓಕೆನಾ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಅನ್ನಿಸುತ್ತೆ. ಇದು ವರ್ಕ್ ಆಗುತ್ತೆ ಅಂತ ತಿಳ್ಸ್ಕೊಳ್ಳೋದು ಬೆಂಡ್ ಆಗ್ತಿಲ್ಲಪ್ಪ, ಹೇಳ್ತಾಗುತ್ತೆ ಅಂದ್ಕೊಳ್ಳಿ. ಆಮೇಲೆ ನಿಮಗೆ ಈ ರೀತಿ ನೋಡಿ ಸಿಗುತ್ತೆ. ಮೇನ್ ಟಾಯ್ ನಂದು ಇದನ್ನೇ ನೋಡಿದ್ರೆ ಗೆಸ್ಟ್ ಮಾಡಿರ್ತಾರೆ ಹಿಂಗೆ ಡಿಫ್ರೆಂಟ್ ಆಗಿದೆ ಅಂತ. ಇದನ್ನ ನಾನು ಇನ್ನೊಂದು ದಿವಸ ಕರಿತೀನಿ ಸ್ಕೆಲಿಟನ್ ಟಾಯ್ ಅಂತ. ಹೆಂಗೆ ಬೇಕಂಗೆ ಬೆಂಡ್ ಆಗುತ್ತೆ. ಸ್ಪೆಷಾಲಿಟಿ ನಮಗೆ ಇದರಲ್ಲಿ ವಾಚಲ್ಲಿ ಸೆನ್ಸರ್ ಇದೆ, ಅದು ಹೇಗೆ ವರ್ಕ್ ಮಾಡೋಕ್ಕೆ ಅಂತ ಸಹ ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ಮಾಡಿ ಬ್ಯಾಟ್ರಿ ಫಿಕ್ಸ್ ಮಾಡೋಣ. ಬ್ಯಾಟ್ರಿ ಇದನ್ನ ಇಲ್ಲಿ ಸ್ಲೈಡ್ ಮಾಡಿ ಓಪನ್ ಮಾಡಬೇಕಾಗುತ್ತೆ. ಸಪ್ರೇಟಾಗಿ ಕೊಟ್ಟಿದ್ರಲ್ಲಿ ಬ್ಯಾಟ್ರಿ ಡೆಲ್ಟ್ ಆಗುತ್ತೆ. ಅದಕ್ಕೆ ಇದನ್ನ ನಾನು ಇಲ್ಲಿ ಈಗ ವೀಲ್ಗೂ ಸಹ ಸಪ್ರೇಟ್ ಮೋಟರ್ಸ್ ಕೊಟ್ಟಿದ್ದಾರೆ. ಇಲ್ಲಿಗೆ 2 ಮೋಟರ್ಸು, 1 2 3 4 5 6 ಮಿನಿಮಮ್ 6 ಮೋಟರ್ಸ್ ಇದೆ. 6 ಮೋಟರ್ಸ್ಗೆ 500 mAh ಬ್ಯಾಟ್ರಿ ವರ್ತಿತ್ತಾ ಅಂತ ಡೌಟ್ ಇತ್ತು. ಈಗ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಟಿಮೋಟಿ ಬರೋದ್ರಲ್ಲಿ ನಿಮಗೆ ಶೆಲ್ಸ್ ಹಾಕ್ತೀನಿ, ಓಕೆ ನೋಡುವಂತೆ. ಇದು ಬಂದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ರಿಮೋಟ್ಗಿಂತ ಮೇನ್ಲಿ ರಿಮೋಟ್ ಆಲ್ಮೋಸ್ಟ್ ಎಲ್ಲ ನೋಡ್ಬಿಡ್ತೀವಿ, ಓಕೆನಾ. ವಾಚನ್ನು ನೋಡೋಣಂತೆ ಬನ್ನಿ. ಇದನ್ನ ಫಸ್ಟು ಆನ್ ಮಾಡಬೇಕಾಗುತ್ತೆ. ರಿಮೋಟ್ನ ಕರೆಕ್ಟ್ ಸ್ಟೇಬಲಾಗಿ ಇಟ್ಕೋಬೇಕು ನೀವು.
ಆನ್ ಮಾಡೋಷ್ಟು ಹಿಂಗಂದರೆ ಹೊರಟೋಗುತ್ತೆ. ಸ್ಪೀಡು ಚೆನ್ನಾಗೇ ಇದೆ ನೋಡಿದ್ರಾ. ಇದನ್ನ ಕೈ ಕಟ್ಕೋಬೋದು. ಕೈ ಕಟ್ಕೊಂಡ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಲ್ಲೆಲ್ಲ ಹೊಂಟೋಗ್ಬಿಡುತ್ತೆ ಅಂತ ಭಯ, ಬಿದ್ದೋಗುತ್ತೆ ಅಂತ. ಕಟ್ಕೋತೀನಿ ಮಾಡಿ ಈ ರೀತಿ ಕ್ಲಿಪ್ ಹಾಕೋದು ಅಷ್ಟೇ. ಈಗ ಹಾಕೊಂಡು ಈಗ ಒಂದು ಬೆಳಿಗ್ಗೆ ಇದು ಬಂದು ಆಟಮ್ ಇದೆ ಇದೆಲ್ಲ ಇದನ್ನ ಲಾಂಗ್ ಪ್ರೆಸ್ ಮಾಡ್ಕೊಂಡು ಆಟೋಮೆಟಿಕ್ ಶಿಫ್ಟ್ ಆಗುತ್ತೆ ಅಷ್ಟೇ. ಅದೇ ಒಂಥರ ಡ್ಯಾನ್ಸಿಂಗ್ ಮಾಡುತ್ತೆ. ಚೆನ್ನಾಗಿದೆ ನೋಡಿ. ಹೀಗೆ ಈಗ ಪ್ರಿಂಟ್ ಇದು ನೋಡಿ ಲೆವೆಲ್ ಆಗಿರ್ಬೇಕು. ಈಗ ರಿಮೋಟ್ ಓಡಿಸೋಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಎಕ್ಸ್ಪೆನ್ಸ್ ಆಗೋಣ, ಹೆಂಗೆ ಹೋಗಿ ಕೂತ್ಬಿಡುತ್ತೆ. ಇದು ಪ್ಲಾಸ್ಟಿಕ್ ಐಟಮು ಒಟ್ಟು ಗಟ್ಟಿ ಇದೆ, ಆದರೂ ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಈಸಾಗಿ ಅನ್ಬಾಕ್ಸಿಂಗ್ ಕ್ವಶನ್ಸ್ನ ತೊಗೊಳೋಣ ಬಂದ್ಬಿಡಿ. ಇದಕ್ಕೆ ಸೆಲ್ಫ್ ಫಿಕ್ಸ್ ಮಾಡ್ಕೊಳ್ಳೋ ಕ್ವಶನ್ಸ್ ನಿಮಗೆ ರಿಮೋಟ್ ಹೇಗೆ ಯೂಸ್ ಮಾಡೋದಾ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಬನ್ನಿ. ಹಾಗೆ ಬಿಲ್ಟ್ ಕ್ವಾಲಿಟಿ ಮಾತ್ರ ಬೆಂಕಿ ಇದೆ. ಇದಿಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದಿನ